ಹೆಲೋ ಎವ್ರಿವಾನ್, ನಾನು ನಿಮ್ಮ ಚಂದನಾ ಸಂದೀಪ್. ತುಂಬ ಜನಕ್ಕೆ ನಮ್ಮ ಏಜ್ಗಿಂತನೂ ಕೂಡ ನಾವು ಹೆಂಗಾಗಿ ಕಾಣಬೇಕು, ಸೊ ನಮ್ಮ ವಯಸ್ಸಿಗಿಂತನೂ ಕೂಡ ನಮ್ಮ ಸ್ಕಿನ್ ಆ್ಯಂಡ್ ಬಾಡಿ ಹೆಂಗಾಗಿರಬೇಕು ಅಂತ ಬಯಸ್ತೀವಿ. ಅದರಲ್ಲೂ ಯಾರಾದರೂ ನಮ್ಮ ಏಜನ್ನು ವಯಸ್ಸಿಗಿಂತನೂ ಕೂಡ ಜಾಸ್ತಿ ಹೇಳಿಬಿಟ್ರೆ ತುಂಬಾ ಬೇಜಾರಾಗ್ತಾ ಇರ್ತೀವಿ. ಅಷ್ಟೊಂದು ವಯಸ್ಸಾದಂತೆ ಕಾಣ್ತಾ ಇದ್ದೀವಾ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಕೆಲವೊಂದು ಅಭ್ಯಾಸಗಳಿಂದ ಮಹಿಳೆಯರು ಬೇಗ ವಯಸ್ಸಾದಂತೆ ಕಾಣ್ತಾರೆ. ನಮ್ಮ ಏಜ್ಗಿಂತನೂ ಕೂಡ ನಮ್ಮ ಬಾಡಿ ಆ್ಯಂಡ್ ಸ್ಕಿನ್ ಏಜ್ ಆದಂತೆ ಕಾಣಬಾರ್ದು ಅಂತ ಹೇಳಿದ್ರೆ ನಾನಿವತ್ತು ಹೇಳುವಂಥ ಈ ಸರಳ 5 ಅಭ್ಯಾಸಗಳನ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್, ಹೇರ್ ಆ್ಯಂಡ್ ಬಾಡಿ ವಯಸ್ಸಿಗಿಂತನೂ ಕೂಡ ಕಡಿಮೆ ಕಾಣೋದ್ರಲ್ಲಿ ಡೌಟ್ ಇಲ್ಲ. ಹಾಗಾದರೆ ಈ 5 ಅಭ್ಯಾಸಗಳು ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ಬಾಡಿನ ನಾವು ಕಂಟ್ರೋಲ್ ಇಟ್ಕೋಬೇಕು ಅಂದರೆ ನಾವು ಯೋಗ, ವಾಕಿಂಗ್, ಇಲ್ಲಾಂದರೆ ನಾವು ಎಕ್ಸಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಯೋಗ ನಮ್ಮ ಮೆಂಟಲಿ ಮತ್ತು ಫಿಸಿಕಲ್ ಹೆಲ್ತ್ನ ತುಂಬಾ ಒಂದು ನಿಯಂತ್ರಣದಲ್ಲಿ ಇಟ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಯೋಗ ಮಾಡೋದ್ರಿಂದ ನಮ್ಮ ಮೆಂಟಲ್ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ಅದಲ್ಲದೆ ನಮ್ಮ ಬಾಡಿನ ಒಂದು ಒಳ್ಳೆ ಶೇಪಲ್ಲಿ ಇಟ್ಕೊಳೋದಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ವಾಕಿಂಗ್ ಕೂಡ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 30-40 ನಿಮಿಷ ವಾಕಿಂಗ್ ಮಾಡೋದು, ಇಲ್ಲಾಂದರೆ ಅಥವಾ ಸಂಜೆ ಹೊತ್ತಾದರೂ ವಾಕಿಂಗ್ ಮಾಡೋದ್ರಿಂದ ನಮ್ಮ ಫಿಸಿಕಲ್ ಹೆಲ್ತ್ನ ನಾವು ಕಾಪಾಡ್ಕೋಬೋದು. ವೆಯ್ಟ್ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಈ ವಾಕಿಂಗ್, ಯೋಗ ಹಾಗೆಯೇ ವ್ಯಾಯಾಮ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು 2ನೇ ಅಭ್ಯಾಸದ ಬಗ್ಗೆ ನೋಡೋದಾದರೆ ಬೇಡವಾದಂತಹ ವಿಷಯಕ್ಕೆ ಚಿಂತೆ ಮಾಡುವಂಥದ್ದು, ಹಾಗೆಯೇ ಸುಮ್ಮನೆ ಒತ್ತಡ ಹೇರುವಂಥದ್ದು ನಿಮ್ಮ ಮನಸ್ಸಿಗೆ ಆ್ಯಂಡ್ ಮೆಂಟಲಿ ತುಂಬಾ ಸ್ಟ್ರೆಸ್ ತೊಗೊಳ್ಳೋವಂಥದ್ದು ನಿಮ್ಮ ಸ್ಕಿನ್ ಆ್ಯಂಡ್ ಹೆಲ್ತ್ ಮೇಲೂ ಕೂಡ ತುಂಬಾ ಒಂದು ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಆದಷ್ಟು ಕೂಡ ಒತ್ತಡನ ಕಡಿಮೆ ಮಾಡ್ಕೊಳ್ಬೇಕು. ಇನ್ನು 3ನೇ ಅಭ್ಯಾಸ ನೋಡೋದಾದರೆ ತುಂಬಾ ಅನ್ನೆಸರಿ ವಿಷಯಕ್ಕೆಲ್ಲ ನಾವು ಜಗಳ ಮಾಡುವಂಥದ್ದು, ಕೋಪ ಮಾಡ್ಕೊಳೋವಂಥದ್ದು, ಕಿರ್ಚಾಡುವಂಥದ್ದು ಎಲ್ಲ ಮಾಡ್ತಾ ಇರ್ತೀವಿ. ಸೊ ಈಗಂತೂ ಹೆಣ್ಮಕ್ಳಿಗೆ ತುಂಬಾ ಬೇಗ ಕೋಪ ಬರುವಂಥದ್ದು. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಜಗಳ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಒಂದು ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ನಾವು ಕೋಪನ ಕಡಿಮೆ ಮಾಡ್ಕೊಂಡು ಸ್ಟ್ರೆಸ್ಲೆಸ್ ಜೀವನವನ್ನು ರೂಢಿ ಮಾಡ್ಕೊಳ್ಳೋದನ್ನ ಕಲಿಬೇಕು. ಇನ್ನು 4ನೇ ಅಭ್ಯಾಸದ ಬಗ್ಗೆ ಮಾತಾಡಬೇಕು ಅಂದರೆ ನಾವು ನೀರು ಕುಡಿಯೋದೆಲ್ಲ ಇರೋವಂಥದ್ದು. ಸೊ ಸಾಲ್ಟೇಜ್ ಆಫ್ ವಾಟರ್ ನಮ್ಮ ಬಾಡಿನ ತುಂಬಾ ಡಿಹೈಡ್ರೇಟ್ ಮಾಡುತ್ತೆ. ಸೊ ಡಿಹೈಡ್ರೇಟ್ ಆದ್ರೂ ಕೂಡ ನಮ್ಮ ಸ್ಕಿನ್ ಮೇಲೆ ತುಂಬಾ ಒಂದು ಕೆಟ್ಟ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ಆ್ಯಂಡ್ ನಮ್ಮ ಬಾಡಿ ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂದರೆ ನೀರು ತುಂಬಾ ಉಪಯುಕ್ತ ಆಗುತ್ತೆ. ಸೊ ಹಾಗಾಗಿ ದಿನಕ್ಕೆ 3-4 ಲೀಟರ್ ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಇನ್ನು ಲಾಸ್ಟ್ ಅಭ್ಯಾಸ ಅಂದರೆ 5ನೇ ಅಭ್ಯಾಸದ ಬಗ್ಗೆ ಹೇಳಬೇಕು ಅಂದರೆ ರಾತ್ರಿ ಮಲಗೋ ಮುಂಚೆ ನಾವು ಮೊಬೈಲನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ನಿದ್ದೆನ ಕಡಿಮೆ ಮಾಡ್ತೀವಿ. ಅಟ್ಲೀಸ್ಟ್ ನಮಗೆ ಒಬ್ಬ ಮನುಷ್ಯನಿಗೆ 8 ಗಂಟೆ ನಿದ್ದೆ ಬೇಕೇ ಬೇಕು. ಸೊ 8 ಗಂಟೆ ನಿದ್ದೆ ಮಾಡಿದ್ರೆ ನಮ್ಮ ಸ್ಕಿನ್ ಆ್ಯಂಡ್ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಊಟ, ನೀರು ಎಷ್ಟು ಮುಖ್ಯನೋ ನಿದ್ದೆ ಕೂಡ ಅಷ್ಟೇ ಮುಖ್ಯ. ಸೊ 8 ಗಂಟೆಗಳ ಕಾಲ ನಾವು ನಿದ್ದೆ ಮಾಡಿದ್ರೆ ದಿನ ಪೂರ್ತಿ ಕೂಡ ಆ್ಯಕ್ಟಿವ್ ಆಗಿರ್ಬೋದು ಆ್ಯಂಡ್ ನಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿರುತ್ತೆ. ಸೊ ಇಲ್ಲ ಅಂದರೆ ತುಂಬಾ ಡಲ್ ಅನಿಸ್ತಾ ಇರುತ್ತೆ ನಿದ್ದೆ ಕಡಿಮೆ ಆದರೆ. ಈ 5 ಅಭ್ಯಾಸಗಳನ್ನ ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಏಜ್ಗಿಂತನೂ ಕೂಡ ನೀವು ಹೆಂಗಾಗಿ ಕಾಣೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.